ಜೀವನೋಪಾಯ ಸೇವಾ ಕೇಂದ್ರ ಅನುಷ್ಠಾನ ತಾಲೂಕು ಮಟ್ಟದ ಸಮನ್ವಯ ಸಮಿತಿ ಸಭೆ ಜೀವನೋಪಾಯ ಸೇವಾ ಕೇಂದ್ರದ ಪರಿಣಾಮಕಾರಿ ಅನುಷ್ಠಾನ ಕುರಿತು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಸಮನ್ವಯ ಸಮಿತಿ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನ ಮಾನ್ಯ ಶ್ರೀ ಶಶಿಧರ್ ಅವರು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯಿತಿ ವಹಿಸಿಕೊಂಡಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರು, ಸಮಗ್ರ ಕೃಷಿ ಜೀವನೋಪಾಯ ಸಮೂಹಗಳ ಮೂಲಕ ವಿವಿಧ ಇಲಾಖೆಗಳ ಸೌಲಭ್ಯಗಳು ಹಾಗೂ ನೆರವನ್ನ ಸಮರ್ಪಕವಾಗಿ ಬಳಸಿಕೊಂಡು ಸಂಬಂಧಪಟ್ಟ ಕ್ಲಸ್ಟರ್ಗಳ ಮೂಲಕ ರೈತ ಮಹಿಳೆಯರ ಆರ್ಥಿಕ ಸಾಮಾಜಿಕ ಏಳಿಗೆಗಾಗಿ ಕಾರ್ಯನಿರ್ವಹಿಸುವಂತೆ ಜಿಪಿಎಲ್ಎಫ್ ಹಾಗೂ ಎನ್ಆರ್ಎಲ್ಎಂ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಕ್ಷೇತ್ರ ಮಟ್ಟದಲ್ಲಿ ಸಮನ್ವಯವನ್ನ ಬಲಪಡಿಸಿ ಫಲಾನುಭವಿಗಳಿಗೆ ನೇರ ಪ್ರಯೋಜನ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಭೆಯಲ್ಲಿ ತಳಕು ಕ್ಲಸ್ಟರ್ಗೆ ಸಂಬಂಧಿಸಿದಂತೆ ವಿವಿಧ ಯಂತ್ರೋಪಕರಣಗಳ ಖರೀದಿಗೆ ಅನುಮತಿ ನೀಡಲಾಯಿತು. ಈ ಸಭೆಯಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಕುಮಾರ್, ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಮಂಜುನಾಥ್, ಪಶು ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕಿ ವೇದಾವತಿ, ರೇಷ್ಮಾ ಇಲಾಖೆ ರಾಧಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಶ್ರೀ ರಾಜನಾಯಕ್, ಕೃಷಿ ಮತ್ತು ಮಾರುಕಟ್ಟೆ ಅಧೀಕ್ಷಕ ದೇವರಾಜ್, ಎನ್ಆರ್ಎಲ್ಎಂ ಜಿಲ್ಲಾ ವ್ಯವಸ್ಥಾಪಕ ರಮೇಶ್ ನಾಯಕ್, ತಾಲೂಕು ವ್ಯವಸ್ಥಾಪಕ ತಿಪ್ಪೇಸ್ವಾಮಿ, ಕುಮಾರಿ ಅಂಸಲೇಖ, ಕುಮಾರಿ ಮಧುಶ್ರೀ, ತಾಲೂಕು ಸಮುದಾಯ ಸಂಪನ್ಮೂಲ ವ್ಯಕ್ತಿ ಶ್ವೇತಾ, ವಲಯ ಮೇಲ್ವಿಚಾರಕ ಕೇಶವಪ್ಪ ಸೇರಿದಂತೆ ಐಎಫ್ಸಿ ಯೋಜನೆಯ ಎಲ್ಲ ಕ್ಲಸ್ಟರ್ಗಳ ಎಂಬಿಕೆ, ಎಲ್ಸಿಆರ್ಪಿ, ಕೃಷಿ ಸಖಿ, ಪಶು ಸಖಿ ಹಾಗೂ ಎನ್ಆರ್ಎಲ್ಎಂ ಸಿಬ್ಬಂದಿ ಸಭೆಯಲ್ಲಿ ಭಾಗವಹಿಸಿದರು. ಈ ಪ್ರೋಗ್ರಾಮ್ನ ಸೆಂಟ್ರಲ್ ಸ್ಕೀಮ್ನವರು ಇದು ಮಾಡಿದ್ರು. ಸೊ ಈ ಸ್ಕೀಮ್ ಪ್ರಕಾರ ಪ್ರತಿ ತಾಲೂಕಲ್ಲಿ 3 ಕ್ಲಸ್ಟರ್ನ ನಾವು ಸ್ಥಾಪನೆ ಮಾಡಬೇಕು. ಒಂದೊಂದು ಕ್ಲಸ್ಟರಲ್ಲಿ ಮಿನಿಮಮ್ 2 ರಿಂದ 3 GB ಇನ್ಕ್ಲೂಡ್ ಮಾಡ್ಕೋಬೇಕು. ನಾವು ಹಂಗಾಗಿ 3 ಕ್ಲಸ್ಟರ್ನ ಮಾಡಿದ್ದೀವಿ. ಒಂದು ಫಸ್ಟ್ ಮನೆಕೋಟೆ ಕ್ಲಸ್ಟರ್, ಅದರೊಳಗೆ ಮನೆಕೋಟೆ ಮತ್ತೆ ನಗರಂಗೆರೆ ಗ್ರಾಮ ಪಂಚಾಯತಿ ಇನ್ಕ್ಲೂಡ್ ಆಗುತ್ತೆ. ಅಲ್ಲಿ ರೈತ ಮಹಿಳೆಯದು PG ಗ್ರೂಪ್ಸು ಇದೆ. ಮತ್ತೆ ನಮ್ಮ MKPC ಇದ್ರದ್ದು ಮಹಿಳಾ ಕಿಸಾನ್ ಪ್ರೊಡ್ಯೂಸಿಂಗ್ ಕಂಪ್ನಿ ಅಂತ ಸ್ಥಾಪನೆ ಆಗಿದೆ. ಅದ್ರ ಮಹಿಳೆಯರನ್ನೇ ನಾವು FC ಕ್ಲಸ್ಟರ್ಗೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಮನೆಕೋಟೆ ಕ್ಲಸ್ಟರ್. ನೆಕ್ಸ್ಟ್ ತಳುಕ್ ಕ್ಲಸ್ಟರ್ ಅಂತ ಬರುತ್ತೆ. ತಳುಕಲ್ಲಿ ತಳುಕ್ ಪಂಚಾಯತಿ, ನಗರಂಗೆರೆ ಹಾಗೂ ದೊಡ್ಡುಳ್ಳಾರ್ತಿ ಪಂಚಾಯತಿ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ 3ನೇ ಕ್ಲಸ್ಟರ್ ಕಾಲ್ವಳ್ಳಿ ಕ್ಲಸ್ಟರ್. ಕಾಲ್ವಳ್ಳಿಯಲ್ಲಿ ಕಾಲ್ವಳ್ಳಿ ಪಂಚಾಯತಿ ಮತ್ತೆ ದೊಡ್ಡುಳ್ಳಾರ್ತಿ ಪಂಚಾಯತಿ. ಸೇಮ್ ಹಿಂಗೆ ಪ್ರತಿ ಇದ್ರಲ್ಲೂ ಇಷ್ಟು ಹಳ್ಳಿಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡು 300 ರಿಂದ 350 ಜನ ರೈತ ಮಹಿಳೆಯರನ್ನ ಸೇರಿಸ್ಕೋಬೇಕು ಅಂತ ಇರುತ್ತೆ. ನಾವು MKPC ಯಾರು ರೈತ ಮಹಿಳೆಯರು ನಮ್ಮ ಶೇರ್ ಹೋಲ್ಡರ್ಸ್ ಆಗಿದ್ರು ಆ ದೃಷ್ಟಿಯಿಂದ ಅವರು ಕ್ಲಬ್ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಕ್ಲಬ್ ಮಾಡೋದಕ್ಕೆ ಉದ್ದೇಶ ಏನಂತಂದ್ರೆ ಮತ್ತೆ ಆಕ್ಟಿವ್ ಇರಬೇಕು. ಸುಮ್ಮನೆ ಎಲ್ಲೋ ಶೇರ್ ಹೋಲ್ಡರ್ಸ್ ಇದ್ದಾರೆ, ಅವ್ರು ಆಕ್ಟಿವ್ ಇಲ್ಲ ಅಂತಂದ್ರೆ ಅಂತದನ್ನ ಕಾಣಕ್ಕಾಗಲ್ಲ. ಹಾಗಾಗಿ ಎಲ್ಲಿ ಆಕ್ಟಿವ್ ಇದ್ದಾರೆ, ಎಲ್ಲಿ ಶೇರ್ ಹೋಲ್ಡರ್ಸ್ ಇದ್ದಾರೆ ಅದನ್ನ ಕ್ಲಬ್ ಮಾಡಿ ಕ್ಲಸ್ಟರ್ ಮಾಡಿ. ಅದೇನಾಗುತ್ತೆ ಸರ್, ಕೋಆರ್ಡಿನೇಷನ್ ಬರೋದಿಲ್ಲ ಸರ್. ಕ್ಲಸ್ಟರ್ ಮಾಡ್ತೀವಿ, ಶೇರ್ ಹೋಲ್ಡರ್ಸ್ ಮಾಡ್ತೀವಿ, ಅದೊಂದು ಕಮಿಟಿ ಮಾಡ್ಕೊತೀವಿ, ಎಲ್ಲ ಮಾಡಿದ್ರು ನಾವು ಒಂದು ಕಾಮನ್ ಒಪಿನಿಯನ್ ಬರಲ್ಲ. ಲೇಟರ್ ಆನ್ ಇಶ್ಯೂಸ್ ಬರ್ತದೆ. ಸಕ್ಸಸ್ ಡಿಸ್ಕಸ್ ಮಾಡಿರ್ಬೇಕು, ಮಾತಾಡಿದಿರ ಅವ್ರ ಜೊತೆ ಎಲ್ಲ? ಹಾ ಸರ್, ಇದು ಕ್ಲಸ್ಟರ್ ಎಲ್ಲ MBK ಅವ್ರ ಜೊತೆಗೆಲ್ಲ ಆಗಿದೆ ಸರ್. ಈಗಾಗಲೇ MKPC ವರ್ಕಿಂಗ್ ಅಲ್ಲಿ ಇರೋದ್ರಿಂದ ಅವರು PG ಗ್ರೂಪ್ಸ್ ಎಲ್ಲ ಮಾಡ್ಕೊಂಡು 1000 ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ಇದ್ದಾರೆ ಸರ್ ನಮ್ಮಲ್ಲಿ. MKPC ಇದ್ದಾರೆ. ಆ ಶೇರ್ ಹೋಲ್ಡರ್ಸ್ ಅನ್ನೇ ನಾವು ಇದ್ರಲ್ಲೂ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಬೇಸ್ ಲೈನ್ ಸರ್ವೆ ಆಗ್ಬಿಟ್ಟು ಸಬ್ಮಿಷನ್ 24 ಅಲ್ಲೇ ಸರ್ ಇದ್ರ ಡಿಸ್ಕಷನ್ ಎಲ್ಲ ಆಗಿದೆ. ಆಫೀಸ್ ಅಂತ ಇರುತ್ತಾ ಒಂದ್ ಕಡೆ ಹೆಡ್ಕ್ವಾರ್ಟರ್ ಆಫೀಸ್ ತರ ಮಾಡ್ಕೊತಿದ್ದೀರಾ? ಇಲ್ಲ ಸರ್, ಇದು ಅದೇ ಈಗ ನಮ್ಮ ತಾಲೂಕು LSC ಸ್ಟಾರ್ಟ್ ಆದ್ರೆ ಆಫೀಸ್ ಅಂತ ಇದಾಗುತ್ತೆ. ಒಂದನ ವಿಕಾಸ ಕೇಂದ್ರ ಸೆಟ್ ಈಗ ಮತ್ತೆ ಉಳಿದಿರೋ ಕ್ಲಸ್ಟರ್ಗಳಾಗಿ ನಮ್ಮ ಆಕ್ಟಿವಿಟಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅನುದಾನ ಬಿಡುಗಡೆ ಆಗುತ್ತೋ ಅಲ್ಲಿ ನಾವು LSC ಸೆಂಟರ್ನ ಈಗ 20 ಲಕ್ಷ ಇದಾಗಿದೆ ಅಂದ್ರೆ ತಾಲೂಕಲ್ಲಿ. ನೆಕ್ಸ್ಟ್ 20 ಲಕ್ಷ ಅವರು ಕೆಪಾಸಿಟಿ ಬಿಲ್ಡಿಂಗು ಟ್ರೈನಿಂಗಿಗೆ ಕಳಿಸ್ತಾರೆ ಸರ್. ಅದೆಲ್ಲ ಆದ್ಮೇಲೆ ಇದನ್ನ ಯಂತ್ರೋಪಕರಣದ ಫುಲ್ ಓವರ್ ಆಲ್ ಆಕ್ಟಿವಿಟಿ ಶುರು ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ಲಸ್ಟರ್ಗೆ ಇನ್ನೊಂದು 20 ಲಕ್ಷ ಬಂದಾಗ ಈಗ ಕೋಲ್ಡ್ ಪ್ರೆಸ್ ಆಯಿಲ್ ಯೂನಿಟ್ ಅಂತ ಅಂದ್ರೆ ಅಲ್ಲಿ ಅದನ್ನ ಆ ಯಂತ್ರೋಪಕರಣ ತರಿಸೋದು, ಅದಕ್ಕೆ ಟ್ರೈನಿಂಗು, ಆ ಥರ ಒಂದೊಂದೇ ಇದು ಸೆಕೆಂಡ್ ಸ್ಟೆಪ್ ಸರ್. ಆಗಲೇ ಇದು DPR ಸಬ್ಮಿಷನ್ ಆಗಿದೆ. ನಮಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ ಅದೇ ಈಗ ಹೆಂಗೆ ಎಕ್ಸ್ಚೇಂಜ್ ಆಯ್ತೋ ಬೇರೆ ತಾಲೂಕುಗಳಲ್ಲಿ ಎಲ್ಲ ಇದ್ರಲ್ಲೂ ಎಕ್ಸ್ಚೇಂಜ್ಗೆ ಇದೊಂದು ಚಾನ್ಸ್, ಇದೊಂದು ಎರರ್ಗೆ ಇದೊಂದಿತ್ತು. ಮತ್ತೆ LSC ಸೆಂಟರ್ ವಿತಿನ್ ಅಮೌಂಟ್ ಬಿಡುಗಡೆ ಆಗಿರೋದ್ರಿಂದ ಈ ಫೆಬ್ರವರಿ ಇಲ್ಲ ಜನವರಿ ಈ ಎಂಡಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಸ್ಟೇಟ್ ಅವ್ರು ನಮಗೆ ಇನ್ಫಾರ್ಮ್ ಮಾಡಿದ್ರು.